ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನೀವು ಬೆಳಗ್ಗೆನೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನಿನ್ನೆ ಮಳೆ ಬಂದಿಂದ ಇವತ್ತು ಶುಂಠಿನ ನೋಡೋಣ ಅಂತ ಬಂದಿದ್ವಿ, ಹೇಗೆ ಅದಾಗಿದೆ ಅಂತ. ಮಣ್ಣು ಕೊಡ್ಸಿದ್ವಲ್ಲ, ಸೊ ಇವತ್ತು ಇಲ್ಲಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಇವಾಗ ಹೊಲದ ಹತ್ರ ಹೋಗಿದ್ದೀವಿ. ಹೇಗಿದೆ ನಮ್ಮ ಶುಂಠಿ, ಹೇಗೆ ಅದಾಗಿದೆ. ಮಳೆ ಸ್ವಲ್ಪನೇ ಓದಿತ್ತು, ಸೊ ನೀರು ಹೊಡಿಬೇಕಾಗಿತ್ತು ಇವತ್ತು ಹೇಗಾಗಿದೆ ಅಂತ ನೋಡೋಣ. ನಾನು ಮತ್ತೆ ನಮ್ಮಪ್ಪ ನೋಡೋಣ ಅಂತ ಬಂದಿದ್ವಿ. ಇಲ್ಲಿ ನಮ್ಮಪ್ಪ ಹೋಗಿ ನೋಡ್ತಾ ಇದೆ, ನೀರು ನಿಂತಿದೆಯೋ ಅಥವಾ ನೀರು ಹೊಡಿಬೇಕೋ ಏನೋ ಅಂತ, ಅದಾಗಿದೆಯೋ ಏನೋ ಅಂತ. ಬೆಳಗ್ಗೆನೆ ಕೂಡ ಬಂದಿದ್ವಿ ಇಲ್ಲಿಗೆ. ಸ್ವಲ್ಪನೇ ಇವಾಗ ಮೊಳಕೆ ಆಗ್ತಿದೆ, ಇನ್ನೂ ಸಹ ಚೆನ್ನಾಗಿ ಹುಟ್ಟಿಲ್ಲ. ಮಳೆ ಇಲ್ಲದೇನೆ ಬಾವಿ ಎಲ್ಲ ಕೂಡ ಹೋಗ್ಬಿಟ್ಟಿದ್ದಾವೆ. ಸೊ ಅದರಿಂದ ಇನ್ನೂ ನೀರು ಸಾಲಿಲ್ಲ. ಸೊ ಇನ್ನೂ ಸ್ವಲ್ಪ ಹುಟ್ಟಬೇಕು. ಸ್ವಲ್ಪನೇ ಕೂಡ ಮಣ್ಣು ಹಾಕ್ಸಿದ್ದಾರೆ. ಇನ್ನೂ ಚೆನ್ನಾಗಿ ಹಾಕಿಸ್ಬೇಕು ಮುಂದಿನ ಸಲ. ಚೆನ್ನಾಗಿ ಇನ್ನೂ ಮೊಳಕೆ ಬರೋದ್ರಲ್ಲಿದೆ. ಇನ್ನು ಇವಾಗ ಪುಟ್ ಮೊಳಕೆ ಕೂಡ ಆಗ್ತಾ ಇದ್ದಾವೆ. ನಮಗೂ ಕೂಡ ಬೇಸಿಗೆಯಲ್ಲಿ ನೀರು ಅನ್ನೋದು ಸಾಲಿಲ್ಲ ಶುಂಠಿಗೆ. ಬರೀ 15 ದಿನಕ್ಕೆ ನೀರು ಅನ್ನೋದು ಕಮ್ಮಿ ಆಯಿತು. ಸೊ ಪಕ್ಕದ ಹೊಲದ ಅಣ್ಣ ನೋಡಿಬಿಟ್ಟು ಆವಣ್ಣನೂ ಕೂಡ ಶುಂಠಿ ಹಾಕಿ ಕೆಲಸ ಮಾಡಿರೋದ್ರಿಂದ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಆವಣ್ಣನೇ ಹೊಟ್ಟೆ ಹುರ್ಕೊಂಡು ನೀರನ್ನು ಕೊಡ್ತು. ಆವಣ್ಣನಿಂದನೇ ಸ್ವಲ್ಪ ಇವಾಗ ಶುಂಠಿ ಅನ್ನೋದು ಹುಟ್ಟು ಬಂದಿದೆ. ನೀರು ಸಾಲಿ ಅನ್ನೋದು ಇರೋದ್ರಿಂದ ಇಷ್ಟಾರು ಹುಟ್ಟು ಬಂದಿದೆ. ಇನ್ನೂ ಸ್ವಲ್ಪ ಮೊಳಕೆ ಆಗ್ತಿದೆ. ಇವಾಗಿನ್ನೂ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಬಾವಿನಾದ್ರು ರೇಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಮಳೆ ಇಲ್ಲದೇ ಕೂಡ ಬಾವಿನೂ ಕೂಡ ನೀರು ಕಮ್ಮಿ ಆಗಿಬಿಟ್ಟಿತ್ತು. ಸೊ ಇಷ್ಟಾರು ಬೆಳೆದಿದೆ ಅಂತ ಅಂದರೆ ಸ್ವಲ್ಪ ಅವಣ್ಣ ನೀರು ಕೊಟ್ಟಿದ್ರಿಂದ ಸಾಧ್ಯ. ಶುಂಠಿ ಚೆನ್ನಾಗಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಮಾತ್ರ ತೆಂಗಿನ ಸಸಿ ಅಂತೂ ಚೆನ್ನಾಗಿ ಬರ್ತಾ ಇದೆ. ನೀರು ಶುಂಠಿ ಹಾಕಿರೋದ್ರಿಂದ ಇದೊಂದು ಹೆಲ್ಪ್ ಆಯಿತು ಅಷ್ಟೇ. ಹತ್ರ ಬಂದಿದ್ದೀನಲ್ಲ, ಚಿಕ್ಕ ಪುಟ್ಟ ಕಳೆನಾರು ಕಿತ್ತಾಕೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ. ದೊಡ್ಡದು ಏನಾರು ಇದ್ರೆ ಕಿತ್ತಾಕೋಣ ಅಂತ ಅಂದ್ಬಿಟ್ಟು. ಬನ್ನಿ ಕೇಳೋಣ. ಬನ್ನಿ ಕಳೆನಾರು ಕಿತ್ತಾಕೋಣ. ಈ ಬಾವಿ ಹತ್ರ ಸ್ವಲ್ಪ ಕಳೆ ಜಾಸ್ತಿ ಐತೆ. ನೀರು ಚೆನ್ನಾಗಿ ಬಿಟ್ಟಿರಲಿಲ್ಲ ಅಂದರೆ ಇರಲಿಲ್ಲ ಅಂದರೆ ಕೀಳೋಕ್ಕೆ ಆಗಲ್ಲ. ಸೊ ಕಿತ್ತಾಕೋಣ ಬನ್ನಿ. ಮತ್ತು ಶುಂಠಿ ಒಳಗಡೆ ಎಲ್ಲ ಒಂದೊಂದು ಸಣ್ಣದ್ರೊಳಗಡೆ ಬೆಡ್ಡೊಳಗೆಲ್ಲ ಇದ್ವಲ್ಲ, ಅವೆಲ್ಲನೂ ಕಿತ್ತಾಕೋಣ ಅಂತ ಕಿತ್ತಾಕ್ತಾ ಇದ್ದೆ. ಚಿಪ್ಪಿಗೆ ಹೋಗ್ಬೇಕು. ಸೊ ಮನೆ ಕಡೆ ಹೊರಡ್ತಾ ಇದ್ದೀವಿ. ಇಲ್ಲಿ ಮಕ್ಕಳನ್ನ ಇಬ್ಬರನ್ನೇ ಬಿಟ್ಟು ಬಂದಿದ್ವಿ, ಮನೆ ಕಡೆ ಹೊರಡ್ತಾ ಇದ್ದೀವಿ. ಅವು ಕೂಡ ಎದ್ಬಿಟ್ರೆ ಬಡ್ಕೊಂತ ಇರ್ತವೆ. ಸೊ ಹೋಗ್ತೀವಿ. ಇನ್ನು ಅಂಗಡಿ ಬಾಗಿಲು ಬೇರೆ ತೆಗಿಯಕ್ಕೆ ಹೋಗ್ಬೇಕು. ಶುಂಠಿ ನೋಡ್ಕೊಂಡು ಬಂದು ಮನೆಗೆ ಇವಾಗ ತಾನೇ ಅಂಗಡಿಗೆ ಬಂದೆ. ಇವಾಗ ಅಂಗಡಿಯಿಂದ ಇಲ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ತಾನೇ ಒಬ್ರು ಕಸ್ಟಮರ್ಸ್ ಬಂದಿರು ಪೇಸ್ಟ್ ತಗೊಳಕ್ಕೆ ಅಂದ್ಬಿಟ್ಟು ಅವರಿಗೆ ಪೇಸ್ಟ್ ಕೊಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತಿದ್ದೆ. ಇನ್ನು ಯಾರು ಬಂದಿರಲಿಲ್ಲ, ಅಷ್ಟೇನು ಇದಾಗಿಲ್ಲ ಅಂದ್ಬಿಟ್ಟು ಇವಾಗ ಇಲ್ಲೇ ಕೂತಿದ್ದೆ. ಏನು ಬೇಕಾಜಿ? ಬೀಳೋದು ಅಂಗಡಿಗೆ ಮನೆ ಹತ್ರ ಬಿಸಿಲಲ್ಲಿ ಕುಣಿತಾರಲ್ಲ ಅಂತ ಬಂದ್ರೆ ಇವ್ರ ಆಟನೇ ಆಟ. ಇಲ್ಲಿ ಇವ್ರ ಕಿತಾಪತಿ ನೋಡಿ, ಜ್ಯೂಸ್ ಬಂದಿದ್ರೆ ಇಲ್ಲಿ ಜ್ಯೂಸಿಗೆ ಸ್ನಾನ ಮಾಡಿಸ್ತಾರಂತೆ. ಇಲ್ಲಿ ನೀರು ಐಸ್ ಆಗ್ಲಿ ಅಂತ ನಾವಿಟ್ರೆ ಜ್ಯೂಸಿಗೆ ಸ್ನಾನ ಮಾಡಿಸ್ತಾರಂತೆ ಇವ್ರು. ನಗಾಡೋದು ಬೇರೆ ಅದ್ರೊಳಗೆ ಇವ್ರು. ತರ್ಲೆ ಮಾಡೇತವ. ಒಯ್ ಮನೆಗೆ ಹೋಗಿ ತಿಂಡಿ ತಿನ್ನೋಗಿ. ಇವ್ರ ಕಿತಾಪತಿ ನೋಡಿ ಸಾಕಾಗೋಗುತ್ತೆ. ಎಷ್ಟು ಬೇಗ ಸ್ಕೂಲ್ ಬರುತ್ತೋ, ಎಷ್ಟು ಬೇಗ ಇವ್ರನ್ನ ಸ್ಕೂಲಿಗೆ ಕಳಿಸ್ತೀವೋ. ಈ ಬೇಸಿಗೆ ರಜೆ ಎಷ್ಟು ದಿನಕ್ಕೆ ಮುಗಿದದೋ, ಈ ಸ್ಕೂಲ್ ಎಷ್ಟೊತ್ತಿ ಸ್ಟಾರ್ಟ್ ಆಯ್ತೋ ಅನ್ನಂಗೆ ಆಗೋಯ್ತಿ ನಮ್ಮ ಜೀವನ. ತೆಗಿ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅನ್ನಂಗೆ. ಟೈಮ್ ಆಗಲೇ 9:30 ಆಗಿತ್ತು. ಅಪ್ಪ ತಿಂಡಿ ಕೊಡ್ಬಾ ಅಂತ ಅಂಗಡಿ ಬಾಗಿಲು ಹಾಕ್ಕೊಂಡು ಅಂತ ಬರ್ತಿದ್ವು. ಅಷ್ಟರೊಳಗೆ ಯಾರೋ ಕಸ್ಟಮರ್ ಬಂದರು ಅಂದ್ಬಿಟ್ಟು ಕೊಡ್ತಾಯಿದ್ರು. ಇನ್ನು ಇವನು ಮನೆ ಕಡೆ ಹೊರಡ್ತಾ ಇದ್ದೋ. ಈಗ ಮನೆಗೆ ಹೋಗೋಣ ತಿಂಡಿ ತಿನ್ನೋಕ್ಕೆ ಅಂದ್ಬಿಟ್ಟು ಇವನು ಎತ್ಕೊ ಅಂತ ಇದ್ದ ಅಂದ್ಬಿಟ್ಟು ಇವನ್ನ ಎತ್ಕೊಂಡು
ಇವಾಗ ಮನೆಗೆ ಹೋಗ್ಬಿಟ್ಟು ಮನೆಗೆ ಹೋಗಿ ಅವಳು ಸ್ವಲ್ಪ ಕಾಲು ನೋವಾಗಿದೆ ಅಂದ್ಬಿಟ್ಟು ತಾತನ ಅಂದೆ. ಸೊ ಇವನು ಕೇಳಬೇಕಾ, ಇವನು ನನ್ನ ಎತ್ಕೊ ಮಮ್ಮಿ ಅಂತ ಇವನು ನನ್ನ ಎತ್ಕೊಂಡ ಅವ್ನು ತಾತನ ಹತ್ರ ಎತ್ತಿಸ್ಕೊಂಬರ್ತಾಳೆ. ಅವಳು ಕಾಲು ಸ್ವಲ್ಪ ನೋವಾಗಿತ್ತು ಅಂದ್ಬಿಟ್ಟು ಈಗ ನಡ್ಕೊಂಬರ್ತಾವಳೆ. ಆದ್ರೆ ತಾತನ ಜೊತೆ ಎತ್ತಿಸ್ಕೊಬಂದು ಬಾ ಮಗಳೇ ನಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಅವಳನ್ನು ಬಿಟ್ಬಿಟ್ಟು ಇವನು ಕರ್ಕೊಂಡು ಹೋಗ್ತಾ ಇದೀನಿ ಮನೆ ಕಡೆ. ಇನ್ನು ಎತ್ಕೊಂಡು ಸಾಕಾಯ್ತು ಅಂದ್ಬಿಟ್ಟು ನಡೆಯೋ ಸಮರ್ತು ಹೋಗೋಣ ಮನೆಗೆ ನಡ್ಕೊಂಡು ಅಂತ ಓಡೋಯ್ತಾ ಇದ್ದ. ಇನ್ನು ಮನೆ ಹತ್ರ ಬಂದು ಈ ಒಳಗಡೆ ಹೋಗ್ಬೇಕು. ಕೀ ಎಲ್ಲಿಟ್ಟೋಯ್ತ ಕಾಣಲ್ಲ ಅಜ್ಜಿ, ಅಲ್ಲಿ ನಿಂಗ ಅಜ್ಜಿ ಎಲ್ಲೋಯ್ತು? ಮನೆ ಕೀ ಇರ್ಲಿಲ್ಲ ಅಂದ್ಬಿಟ್ಟು ಇಲ್ಲೇ ಕೂಡ ವೇಟ್ ಮಾಡ್ತಾ ಇದ್ದೋ. ಅಷ್ಟೊಳಗಡೆ ನನ್ನ ಮಗಳು ಕೂಡ ನಡ್ಕೊಂಡವಳು ಒಬ್ಳೆ ಬಂದ್ಬಿಟ್ಟಿದ್ಲು. ಸೊ ಅವಳು ಕಾಲು ಬೇರೆ ಹೂಕೊಂಡ್ಬಿಟ್ಟೈತೆ. ಇಲ್ಲೇ ಈಚೆ ಕಡೆ ಕೂತಿದ್ವಿ. ಅಜ್ಜಿ ಹೆಬ್ಬೆಟ್ ಕೊಡೋಕ್ಕೆ ಅಂದ್ಬಿಟ್ಟು ಹೋಗೈತೆ. ಮನೆ ಬೀಗ ಹಾಕ್ಕೊಂಡು ಇಲ್ಲೇ ಕೂಡ ವೇಟ್ ಮಾಡಬೇಕು. ಅಜ್ಜಿ ಬರೋ ಗಂಟ ನನ್ನ ಮಗನ ಕಳ್ಸಿದ್ದೀನಿ ಕೀಸ್ಕೊಬರಕ್ಕೆ ಅಂದ್ಬಿಟ್ಟು. ಇಷ್ಟ ಗಂಟ ಕೀ ಅಂತ ನನ್ನ ಮಗನ ಅಲ್ಲಿ ಇಲ್ಲಿ ತಿರುಗಿಸಿದಾಯ್ತು. ಇಲ್ಲೇ ಬೋಟ್ ಮೇಲೆ ಇಟ್ಟೈತಂತೆ ಕೀಯ. ಸೊ ಇಲ್ಲೇ ಸಿಕ್ತು. ಇಷ್ಟ ಗಂಟ ಹುಡ್ಕಿ ನನ್ನ ಮಗನ ಅಲ್ಲಿ ಇಲ್ಲಿ ಸುತ್ತ ಅವ್ರವ್ರ ಮನೆ ಅಂತವ. ಇಲ್ಲೇ ಸಿಕ್ತು ಕೀ ಕೂಡ. ಈಗ ಮನೆ ಒಳಗಡೆ ಹೋಗೋಣ ಬನ್ನಿ. ಇವಾಗ ಅವ್ರಿಗೆಲ್ಲ ತಿಂಡಿ ಕೊಟ್ಬಿಟ್ಟು ನಾವೊಂದು ಊರಿಗೆ RCC ಹಾಕ್ತಾರಂತೆ ನನ್ನ ತಮ್ಮನ ಹೆಂಡತಿ ಅಪ್ಪನ ಮನೆಗೆ. ಸೊ ಅಲ್ಲಿಗೆ ಹೊರಡಬೇಕು. ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಬಿಡೋಣ ಮೊದಲು. ಆಮೇಲೆ ಅಜ್ಜಿನ ಫಸ್ಟು ಬೇಗನೆ ಹೊರಟೋಗಿ ಸುಗ್ನಹಳ್ಳಿಲಿ ಅಜ್ಜಿನ ನೋಡಿಕೊಂಡು ಹೋದ್ಮೇಲೆ ಅಲ್ಲೇ 3-4 ದಿನ ಆಗಿತ್ತು ಅಜ್ಜಿನ ಕಳಿಸಿ. ಅಜ್ಜಿನ ನೋಡಿಕೊಂಡು ಆಮೇಲೆ RCC ಹಾಕೋತಕ್ಕೆ ಹೋಗಬೇಕು. ಫಸ್ಟ್ ಈಗ ತಿಂಡಿನ ಕೊಟ್ಬಿಡೋಣ ಅವರಿಗೆ. ದೋಸೆ ಊದ್ಬಿಟ್ಟು ಬನ್ನಿ ತಿಂಡಿ ಕೊಡೋಣ ಮೊದಲು. ಬೆಳಗ್ಗೆನೆ ಪಲ್ಯ ಮಾಡಿಟ್ಟು ಹೋಗಿದೆ. ಕಾಯಿ ತೋದು ಒಂದು ಮಡಗಿರವ ಬಂದು ಬೇಯಿಸ್ತೀನಿ ಅಂತ ಕಾಯಿ ಮಡಗಿತ್ತು. ಸೊ ನಾನಿಲ್ಲಿ ಕಾಯಿ ಹಾಕ್ಬಿಟ್ಟು ಲಾಸ್ಟಿಗೆ ಬೇಯಿಸ್ಬಿಟ್ಟು ಪಲ್ಯ ಸ್ವಲ್ಪ ರೆಡಿ ಮಾಡಿಬಿಡ್ತೀನಿ. ಬಿಸಿ ಮಾಡಿಬಿಟ್ಟು ಆಮೇಲೆ ದೋಸೆ ಹೋದ್ಬಿಟ್ಟು ಕೊಡೋಣ. ಆ ಪಲ್ಯ ಬೇಯೋಷ್ಟರೊಳಗೆ ಒಂದಿಷ್ಟು ದೋಸೆ ಊದ್ಬಿಟ್ರೆ ಆಮೇಲೆ ಪಲ್ಯ ಹಾಕ್ಬಿಟ್ಟು ಕೊಡೋಕ್ಕಾಗುತ್ತೆ ಅಂದ್ಬಿಟ್ಟು ಇಲ್ಲಿ ದೋಸೆ ಹಂಚಿಟ್ಟಿದ್ದೀನಿ. ದೋಸೆನ ಈಗ ಹುಯ್ಬೇಕು. ಮಕ್ಕಳು ಕೂಡ ಹೊಟ್ಟೆ ಹಸುವು ಅಂತ ಇದು ಮಾಡ್ತಾವೆ. ಅವ್ರಿಗೆಲ್ಲ ತಿಂಡಿ ಹಾಕ್ಕೊಡ್ಬೇಕು. ಇನ್ನುವೇ ಬೆಡ್ ಕೊಡತ್ತೆ ಇತ್ತಿಲ್ವೇನೋ ಸಮರ್ಥ ಅಜ್ಜಿಯಲ್ಲಿ ಎಷ್ಟು ಜನ ಇದ್ರು? 3 ಜನ. 3 ಜನ ಇರೋದು. ನೀನು ಸರಿಯಾಗಿ ಫಸ್ಟ್ 3 ಜನ ಅನ್ನೋ ಸಮರ್ಥ. ಹಂಗ ಅನ್ಬೇಕು. 3 ಜನ ಅನ್ಬಾರ್ದು. ಇನ್ನು ನೀನು ಅಲ್ಲೇ LKG ಹೋಯ್ತಾ ಇದೀಯಾ. ಇನ್ನು ಸಣ್ಣ ಪಾಪ ಅಲ್ಲ ನೀನು ಆಯ್ತಾ. ಚೆನ್ನಾಗಿ ಮಾತಾಡಕ್ ಕಲಿಬೇಕು. ಅಷ್ಟು ಜನ ಇದ್ರು ಅಲ್ಲಿ ಬಂಗಾರಿ? 3 ಜನ ಇದ್ರಾ? ಕೀ ಕೇಳ್ಕ ಬಂದ ಇತ್ತಿಲ್ವಾ? ಅಜ್ಜಿ ಪಾತ್ರೆ ತೊಳೆಯಕ್ಕೆ ಹೋಗಿತ್ತು. ಈಗ ಬತ್ತೈತೆ. ನಾವು ಅಲ್ಲೆಲ್ಲ ಹುಡುಕ್ತಾ ಇದ್ದೋ. ಇನ್ನು ಅವ್ರಿಗೆ ತಿಂಡಿ ಹಾಕೊಟ್ಟಿದೆ. ಅಪ್ಪನೂ ಕೂಡ ತಿನ್ಕೊಂಡು ಮಕ್ಕಳಿಗೂ ಕೂಡ ತಿನ್ನಿಸ್ತೈತೆ. ಟಿವಿನ ನೋಡ್ಕೊಂಡು ಇಲ್ಲಿ ಮಕ್ಕಳೆಲ್ಲ ತಿಂಡಿನ ತಿಂತಾಯಿದ್ರು. ಸೊ ಅಪ್ಪ ಅವನಿಗೆ ತಿನ್ನಿಸ್ತಾ ಇತ್ತು. ಅಜ್ಜಿನ ತಿನ್ಕೊಂಡು ಅವಳಿಗೆ ತಿನ್ನಿಸ್ತಾ ಇತ್ತು. ಇವನಂತೂ ತುಂಬ ಹಠ. ಇವ್ನು ತಿನ್ನು ಅಂದರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಉಳಿ ಚಿಕ್ಕ ಆಡ್ದಂಗೆ ಆಡ್ತಾನೆ. ಬೇಗ ಹೊರಡಬೇಕು ಫಂಕ್ಷನ್ಗೆ ಅಂತ ಹೇಳಿ ತಿನ್ನಿಸಿದ್ದಾಗೋಯ್ತು ಇವತ್ತು. ನೆಕ್ಸ್ಟು ನಾನು ನನ್ನ ಮಕ್ಕಳು ಎಲ್ಲ ರೆಡಿಯಾಗಿದ್ವಲ್ಲ, ಒಂದು ರೀಲ್ಸ್ ಮಾಡೋಣ ಅಮ್ಮ ಅಂತ ಇದ್ರು. ಸೊ ಅವ್ರ ಜೊತೆ ಒಂದು ರೀಲ್ಸ್ ಮಾಡಿಕೊಂಡೆ, ಟ್ರೆಂಡಿಂಗ್ ರೀಲ್ಸ್ನ. ಇಲ್ಲಿ ನಾನು ನನ್ನ ಮಕ್ಕಳಿಗೆಲ್ಲ ಡ್ಯಾನ್ಸ್ ಮಾಡೋದು ಹೇಗೆ ಅಂತ ಫಸ್ಟ್ ಹೇಳ್ಕೊಟ್ಟೆ. ಆಮೇಲೆ ರೀಲ್ಸ್ನ ಮಾಡಿಕೊಂಡ್ವು. ಅವ್ರ ಜೊತೆ ಕಾಲ ಕಳೆಯೋದು ಅಂದರೆ ನಂಗೆ ತುಂಬ ಖುಷಿಯಾಗುತ್ತೆ. ರೀಲ್ಸ್ ಮಾಡೋಕ್ಕೂ ಕೂಡ ಖುಷಿಯಾಗುತ್ತೆ. ಅವ್ರು ನಾನು ಹೇಳಿದ ತಕ್ಷಣ ಸ್ಪೋರ್ಟಿವ್ ಆಗಿ ಬರ್ತಾರೆ ಕೂಡ. ಯಾರೇನಾರ ಆಗೋಗ್ಲಿ ನಾನಂತೂ ಫೋನ್ ಹಿಡ್ಕೊಂಡು ಕೂತ್ಕೊತೀನಿ ಅಂತ ಇವಳು ಫೋನ್ ಹಿಡ್ಕೊಂಡು ಕೂತವಳೆ. ಮುಂದೆ ನೋಡಿಲ್ ರಾಜ್ಕುಮಾರ ಕೂತಾನೆ. ಸಮರ್ಥ ಏನ್ ಮಾಡ್ತದೆ? ಎಲ್ಲಿಗೋಯ್ತು? ಏನ್ ತೆರಕ್ ಹೋಗಿದ್ರವ? ಆಮೇಲೆ
ರೋಡ್ಗೆ ಹೋಯ್ತದೆ ಅಲಪುರ್ಗೆ ಹೋಯ್ತದ ಡ್ಯಾನ್ಸ್ ಮಾಡ್ಬೇಕಪ್ಪ ಡ್ಯಾನ್ಸ್ ಮಾಡ ನೀನು ಎಲ್ಲಿ ಮಾಡಿದೆ ಯಾರೋ ತುಲಿನ ಕಡೆ ಯಾರನ್ನ ಇಡ್ತಾರೆ ಇಲ್ಲೇ ಹೋದ್ರೈತೆ ನೋಡಿ ಪುಟ್ಟ ಸಣ್ಣಜ್ಜಿ ನೋಡ್ತೈತೆ ಸಮರ್ಥ ಸಣ್ಣಜ್ಜಿ ನೋಡಕ್ ಹೋಯ್ತೀಯಾ ಏಕೆ ಸಣ್ಣಜ್ಜಿ ಊರಿಗೆ ಕರ್ಕೊ ಹೋಗದಾ ಹಾಂ ಹಾಂ ಹ್ಞೂ ನಾವು ಊರಿಗೆ ಹೋಯ್ತೀವಲ್ಲ ಆಗ ಸಣ್ಣಜ್ಜಿ ಊರಿಗೆ ಕರ್ಕೊ ಹೋಗದ ಏನ ಕರ್ಕೊಂಡೋಗದ ಕರ್ಕೊಂಡೋಗಿ ಏನು ಮಾಡ್ದಪ್ಪ ಅಲ್ಲಿ ನೀನು ನೋಡ್ಕತ್ತಿ ಸಣ್ಣಜ್ಜಿಯಾ ಹಾಂ ಹಾಂ ಈಗ ಇಲ್ಲಿಗಲ್ಲ ಕಣವ ನಲ್ಲೂರಿಗೆ ಕರ್ಕೊಂಡೋಗಣ ನಲ್ಲೂರಿಗೆ ಊರಿಗೆ ಹೋಯ್ತೀವಲ್ಲ ಆಗ ಕರ್ಕೊಂಡೋಗದ ಸಣ್ಣಜ್ಜಿಯಾ ಹಾಂ ದೊಡ್ಡರಳ್ಳಿ ಗಜ್ಜಿ ನೋಡ್ಕೊಂಡೋಗೋಣ ಅಂತ ಬಂದ್ವಿ ಹಾಂ ಫೋಟೋ ತೆಗಿತಮ್ಮ ಎಲ್ಲರೂ ಸಣ್ಣಜ್ಜಿ ಮಸಾಲೆ ಜಾಸ್ತಿ ಕೊಡು ಮಣ್ಣಿ ಕಂಡ ಬೋಡು ಎಲ್ಲಾನು ಬಿಡೋದ್ರೊಳಗೆ ಮತ್ತೆ ಹಂಗೆ ಕುಡೀರಿ ಬೇಗ ಊರಿಗೆಲ್ಲ ಜ್ಯೂಸ್ ಇತ್ತು ಅಂದ್ಬಿಟ್ಟು ಜ್ಯೂಸ್ ಹುಡಿಕೊಂಡು ಬಂದಿದ್ರು ಅವ್ರು ಜ್ಯೂಸ್ ಬಿಟ್ಟು ಕೊಡ್ತಾ ಇದ್ದೆ ಜ್ಯೂಸ್ ಕುಡಿತವ್ರೆ ಬರೀ ಎಲ್ಲೋದ್ರು ಅಷ್ಟು ಹಿಂಗೆ ತಿಂಡಿ ಎಲ್ಲೈತೆ ಜ್ಯೂಸ್ ಎಲ್ಲೈತೆ ಅಂತ ಹುಡಿಕೊಳ್ಳೋದೇ ಮಕ್ಳು ಕತೆ ಆಗೋಯ್ತು ಅದರಲ್ಲೂ ಕುಡಿತಾ ಇಲ್ಲ ನನಗೆ ಜಾಸ್ತಿ ಅಂತ ಬೇರೆ ಹಠ ಮಾಡ್ತಾರೆ ಇನ್ನು ಅವ್ರು ಯಾರೂ ಇರಲಿಲ್ಲ ದೇವಸ್ಥಾನಕ್ಕೆ ಹೋಗಿದ್ರಂತೆ ಸೊ ಅದರಿಂದ ನಾನೇ ಕೂಡ ಟೀನ ಕಾಸ್ಕೊಡ್ತಾ ಇದ್ದೆ ಇನ್ನೇನು ಅಪ್ಪ ಬಂದಿತ್ತಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ದೊಡ್ಡತರಳ್ಳಿಯಿಂದ ಹೊರಡ್ತಾ ಇದ್ದೀವಿ ಈಗ 2:30 ಆಗೋಯ್ತು ಲೇಟ್ ಆಗೋಯ್ತು ಸೊ ಇವಾಗ ಹೊರಡ್ತಾ ಇದ್ದೀವಿ ಸಸಿ ಹಾಕತ್ತಕ್ಕೆ ಹೋಗ್ಬೇಕು ಟೈಮ್ ಆಗೋಯ್ತು ಇವತ್ತು ಇವಾಗ ತಾನೇ RCC ಹಾಕೋತಕ್ಕೆ ಬಂದು ನನ್ನ ಮಗ ಮತ್ತು ನನ್ನ ಅಪ್ಪ ಹೋಗ್ತಾಯಿದ್ರು ನಾನು ಕೂಡ ಹೊರಟೆ ಆಲ್ರೆಡಿ ಅಲ್ಲೇ 3/4% RCC ಏನೇನೋ ಹಾಕಾಗಿತ್ತು ಸೊ ಇನ್ನೂ ಸ್ವಲ್ಪ ಹಾಕ್ತಾಯಿದ್ರು ನಾವು ಕೂಡ ಒಂದು ಸ್ವಲ್ಪ ಹೊತ್ತು ನಿಂತಿದ್ವಿ ನಿಂತಿದ್ದಾದಮೇಲೆ ಎಷ್ಟೊತ್ತು ನಿಂತ್ಕೊಂಡಿರೋದಿಲ್ಲೇ ಅಂದ್ಬಿಟ್ಟು ನಮ್ಮ ಅಕ್ಕನ ಮನೆ ಇರೋದ್ರಿಂದ ಅಲ್ಲಿ ಅಕ್ಕನ ಮನೆಗೆ ಹೋದ್ವಿ ಅಲ್ಲಿ ಹೋದ್ಮೇಲೆ ಇವಾಗ ಹೊರಡ್ತಾ ಇದ್ವಿ ಅಕ್ಕನ ಮನೆಗೆ ಅಲ್ಲಿಗೆ ಹೋದ್ವಿ ಇನ್ನು ಅಕ್ಕ ಹೋದ್ಮೇಲೆ ಕೊಟ್ಟರು ಕುಡಿದ್ಬಿಟ್ಟು ಇಲ್ಲಿ ಇಲ್ಲಿ ಅಕ್ಕನ ಮನೆಗೆ ಬಂದಿದ್ವಲ್ಲ ಇಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಇಲ್ಲಿ ಏಣಿ ಆಟ ಆಡೋಕ್ಕೆ ಅಂದ್ಬಿಟ್ಟು ಮಕ್ಕಳು ಅಕ್ಕನ ಹತ್ರ ಕೇಳ್ತಾಯಿದ್ರು ಅವಳು ಸ್ವಲ್ಪ ಹೇಳ್ಕೊಡ್ತಾ ಇದ್ಲು ಇನ್ನು ಅಂಕಲ್ಲು ಅವ್ರಿಗೆ ಜ್ಯೂಸು ಕುರ್ಕುರೆ ಎಲ್ಲ ತಂದು ಕೊಟ್ಟಿದ್ರು ಅವರು ಕೂಡ ತಿಂದು ಇಲ್ಲಿ ಸ್ವಲ್ಪ ಅಕ್ಕನ ಜೊತೆ ಟೈಮ್ ಪಾಸ್ ಮಾಡ್ತಿದ್ರು ಮಕ್ಕಳು ನಾವು ಕೂಡ ಟೈಮ್ ಪಾಸ್ ಮಾಡಿ ನೆಕ್ಸ್ಟು ತಡಿ ನಾನೊಂದು ಸ್ವಲ್ಪ ಹೇಳ್ಕೊಡೋಣ ಅಂದ್ಬಿಟ್ಟು ಇಲ್ಲೇನೋ ಕಿತಾಪತಿ ಮಾಡ್ತಾರಲ್ಲ ಏನು ಮಾಡ್ಬೇಕವ ಏನಿದು ಹೇಳ್ಕೊಡ್ಬೇಕಾ ಆಟ ಆಡಕ್ ಬರುತ್ತಾ ಇಬ್ರು ಒಂದೊಂದು ಅದೇನಪ್ಪ ಇದೈತಲ್ಲ ತಗೊಳ್ಳಿ ಸಮರ್ ನೀನೊಂದು ಇಸ್ಕೋದಿನ ಗ್ರೀನ್ ಕಲರ್ ಇಸ್ಕೊಂಬಂಗ್ನೆ ಕೊಡ್ಬೇಕು ಮಗಳು ಕೊಡಿ ಹೇಳ್ಕೊಡ್ತೀನಿ ನಾನು ಹೇಳ್ಕೊಡ್ತೀನಿ ಇಟ್ಕೊ ಕೈಲಿ ಇಟ್ಕೊಳ್ಳಿ ಇಬ್ರು ಅದ ದನ್ಯ ಡಯಸ್ ಬಿಡೋದನ್ನ 6 ತಕ್ ನಡೆಸು ಮಗಳೇ ಇಲ್ಲಿ ಮಗಳು 1 2 3 4 5 6 ಓಕೆನಾ ಸಮರ್ಥ್ ನೀನು ಡೈಸ್ ಬಿಡೋದನ್ನ ಕುಲ್ಕಿ ಮಡ್ಗಲ್ಗೆ ನೀನು ಅದನ್ನ ಏಯ್ ಈಗ ನೀನು ಬಿಡ್ಕಂದ ಎಷ್ಟು ಬಂತು ನೋಡು ಆಯ್ತು ಕೈ ನನ್ನ ಮಗಂಗೆ ಈ ಆಟ ಆಡೋಕ್ಕೆ ಬರಲಿಲ್ಲ ಸೊ ಅವ್ನಿಗೆ ಕೌಂಟ್ ಮಾಡೋಕ್ಕೆ ಬರಲ್ಲ
ಸೊ ಅದರಿಂದ ನಾನು ನನ್ನ ಮಗಳು ಕೂಡ ಈ ಆಟನ ಆಡೋಣ ಅಂದ್ಬಿಟ್ಟು ಬಂದ್ವಿ. ನನ್ನ ಮಗಳಿಗೆ ಈ ಆಟನ ಆಡೋದನ್ನ ಕಲಿಸ್ಕೊಡೋಣ. ಇದು ಯಾವುದು ಗೊತ್ತಾ, ಏನು ಆಟ ಗೊತ್ತಾ? ಹಾವು ಏಣಿ ಆಟ ಅಂತ. ಏಣಿ ಬಂದರೆ ಈಗ ಹಿಂಗೆ ಡಯಾಸ್ ಬಿಟ್ಟರೆ ಒಂದು ಬಂದಿದ್ರೆ ಇಲ್ಲಿ ಏಣಿ ತಕ್ಕ ಹೋಗೋದು, 38ಗೆ ಏಣಿ ಹತ್ತುತ್ತೆ ಮೇಕೆ. ಅಕಸ್ಮಾತ್ ಏನಾದರೂ ಇಲ್ಲಿ ಹಾವಿನ ನೋಡಿ ಇಲ್ಲಿ ಬಾಯಿ ಐತಲ್ಲ, ಇಲ್ಲಿ ಏನಾರ ಈ ಡಯಾಸ್ ಕೌಂಟಾಗಿ ಇಲ್ಲಿಗೆ ಬಂದರೆ ಸೀದಾ ಇಲ್ಲಿಗೆ ಬರಬೇಕು. ಮತ್ತು ಲಾಸಿಂದ ಬಂದು ಹಿಂಗೆ ಬಂದು 31, 32, 33 ಈ ಥರ ಬಂದು 100 ಗಂಟೆ ಫಿನಿಷ್ ಮಾಡಬೇಕು. ಯಾರು ಫಸ್ಟ್ 100 ಗಂಟೆ ಫಿನಿಷ್ ಮಾಡ್ತಾರೋ ಅವರು ಫಸ್ಟ್ ಗೆಲ್ತಾರೆ. ಓಕೆನಾ? ಅರ್ಥ ಆಯ್ತಾ ಮಗಳು? ಆಟಾಡೋಣ. ನಿಂದು ಯೆಲ್ಲೋ ಕಲರ್ ಪಾನು, ನಂದು ಗ್ರೀನ್ ಕಲರ್ ಪಾನು. ಓಕೆ ತಗೋ, ಗ್ರೀನ್ ಕಲರ್ ಪಾನ್, ನಂದು ಯೆಲ್ಲೋ ಕಲರ್ ಪಾನು. ಈಗ ನಾನು ಬಿಟ್ಟು ತೋರಿಸ್ತೀನಿ ನೋಡು. ಎಷ್ಟು? 1 ನಂದು ಲ್ಯಾಡರ್ ಬಂತು, ಮೇಕೋಯ್ತು. ಈಗ ನೀನು ಬಿಡು, ನೀನು ಡಯಸ್ ಬಿಡು, ಇಲ್ಲಿ ಇದರಲ್ಲಿ ಬಿಡು ಬೇಗ. 6 ಎಣ್ಸಿಗ 1 2 3 4 5 6 ಅಲ್ಲಿಗೆ ಮಾಡೋದು ಅದನ್ನು. ಮಾಡಬೇಕು, ಅಲ್ಲೇ ಇರಬೇಕದು. ಆಯಿತಾ? ನೆಕ್ಸ್ಟ್ 3 ಇಲ್ಲಿಂದ ನೋಡಿ. ಈಗ ಇಲ್ಲೈತಲ್ವ ನಂದು ಪಾಯಿಂಟ್ 38 ಐತೆ. 38ಇಂದ 3 ಅಲ್ವಾ? 1 2 3 ಇಲ್ಲಿಗೆ ಪಾಯಿಂಟ್ ಇಲ್ಲಿಡಬೇಕು. ಓಕೆನಾ? ಈಗ ನೀನು ಬಿಡು. ಎಷ್ಟು ಬಂತು? 6 ಇದೆ. 6 ಕೌಂಟ್ ಮಾಡಿ ಇಲ್ಲಿಂದ 1 2 3 4 5 ಇಲ್ಲಿ 5 6 ಇಲ್ಲಿಗೆ ಇಟ್ಕೊಬೇಕು ಪಾನ್ನ. ಓಕೆನಾ? ಹಾಂ, ಇಲ್ಲಿ 4 ಬಂದಿದೆ ನಂದು. 1 2 3 4 ಇಲ್ಲಿಗೆ ಇಡ್ಬೇಕು ನಾನು ಪಾನ. ಇಲ್ಲಿ 1 ಇಲ್ಲಿಗಿಡು, ಮುಂದಕ್ಕೆ 13 ಹತ್ರ ಕಿಡ. ಓಕೆ 5 ಇರು ಒಂದು ನಿಮಿಷ. 1 2 3 4 5 ಬಿಡು 4 1 2 3 4 ಕಚ್ಚಿ ಬಿಡ್ತದ ನಿಂಗೆ. ಕೆಳಗೆ ಬಾಲ ತಕ್ಕೋಗಿಲ್ಲ. ಬಾಲ ತಕ್ ಬಂದ್ಲು ಮತ್ತೆ ಹಿಂದೆ ಈ ಥರ. ಓಕೆನಾ? ಅರ್ಥ ಆಯ್ತಾ ಗೇಮು? ಅರ್ಥ ಆಯ್ತಾ ಮಗಳು? ನೆಕ್ಸ್ಟ್ 4 ನಂದು. 1 2 3 4 ನಂಗೂ ಕೂಡ ಕಚ್ಚಿಬಿಡ್ತು, ಕೆಳಗೆ ಬಂದೆ. ಈಗ 6 ಕೌಂಟ್ 6 ಇಲ್ಲಿ. ಹಂಗೆ ಈ ಕಡೆಗೆ ಹೋಗ್ಬೇಕು. 2 3 4 6 ಇಲ್ಲಿಗೆ ಇಡ್ಬೇಕಪ್ಪ ಅನ್ನ. ಓಕೆನಾ? 4 ಇವಾಗ 1 2 3 4 3 1 ತಗೋ ಹೇಳ್ಕಂಗೆ. 1 1 2 3 ಓಕೆ 6 ಓಕೆ 6 ಬಂದ ಇಲ್ಲಿದ್ದು. 6 ಕೌಂಟ್ ಆಗೋಕ್ಕಾಗಲ್ಲ, ಇನ್ನು 3 ಅಷ್ಟೇ ಕೌಂಟ್ ಆಗಬೇಕು. ಸೊ ನಂದು ಇನ್ನು ಆಟ ಆಡಂಗಿಲ್ಲ. ನೀನಾಡು ಮಗಳು. ಓ ಮಗಳು ವಿನ್ನಲ್ಲು. 1 2 3 4 ನಿಂದಲ್ಲ ನಿಂದು 4 ವಿನ್ನಲ್ಲು. ಕಂಗ್ರ್ಯಾಚುಲೇಷನ್ ಬೇಬಿ, ಯು ಆರ್ ವಿನ್. ಖುಷಿ ಆಯ್ತಾ? ಇದೇ ಥರ ಆಟ ಆಡೋದು ಆಯ್ತಾ? ಅವು ಏಣಿ ಆಟನ ಕಲ್ತ್ಕೊಂಡ ಮಗಳು. ಖುಷಿ. ಸಮರ್ ನೀನು ಕಲ್ತ್ಕೊಳ್ಳಲ್ಲೇನ? ನೀನು ಯಾವತ್ತು ಕೌಂಟ್ ಮಾಡೋದು ಕಲ್ತ್ಕೊಳ್ಳೋದು ಬೇಬಿ? ಈ ಥರ ಆಟನ ನೀವು ನಿಮ್ಮ ಮಕ್ಳುಗಳಿಗೆ ಕೂಡ ಹೇಳ್ಕೊಡಿ. ಸೊ ಇವತ್ತು ನಮ್ಮ ಅಕ್ಕನ ಮನೆಗೆ ಬಂದಿದ್ವಲ್ಲ, ಅಲ್ಲಿ ಇದೊಂದಿತ್ತು, ಮಕ್ಳು ಕೇಳ್ತಾ ಇದ್ವು ಅಂದ್ಬಿಟ್ಟು ಅದನ್ನ ನನ್ನ ಮಗಳಿಗೆ ಹೇಳ್ಕೊಟ್ಟೆ. ನನ್ನ ಮಗಂಗೇನೋ ಸರಿಯಾಗಿ ಅವ್ನು ಅರ್ಥ ಮಾಡ್ಕೊತಿರ್ಲಿಲ್ಲ. ಸೊ ನನ್ನ ಮಗಳು ಅರ್ಥ ಮಾಡ್ಕೊಂಡು ಸ್ವಲ್ಪನಾದ್ರು ಕಲ್ತ್ಕೊಂಡ್ಲು. ಸೊ ನೀವು ಕೂಡ ನಿಮ್ಮ ಮಕ್ಳಿಗೆ ಹೇಳ್ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬಾಲ್ಯದಲ್ಲಿ ಇಂಥ ಆಟಗಳನ್ನ ತುಂಬ ಆಡಿದ್ವಿ. ಆ ಏಣಿ ಆಟನ ಈಗಲೂ ಕೂಡ ನೋಡಿದರೆ ಆಸೆ ಆಗುತ್ತೆ ಆಟ ಆಡೋಣ ಅಂತ ಅಂದ್ಬಿಟ್ಟು. ಸೊ ನನ್ನ ಮಗಳ ಜೊತೆ ಈ ಆಟನ ಆಡಿದ್ದು ನಿಮಗೂ ಕೂಡ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗಾಗಲೇ RCCನ ಹಾಕಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಊಟ ಮಾಡಿಕೊಂಡು ಮನೆ ಕಡೆ ಹೊರಡಬೇಕು. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ಯಾವಾಗಲೂ ನಮ್ಮ ಮೇಲಿರಲಿ ಅಂತ ನಾನು ಕೇಳ್ಕೊತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಒಂದು ಸಪೋರ್ಟ್ನ ಯಾವಾಗಲೂ ನಮ್ಮ ಮೇಲಿರಲಿ. ಮುಂದೆ ಸಿಗುವ ಇನ್ನೊಂದು ವ್ಲಾಗಲ್ಲಿ. ಬಾಯ್.